ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಿಂಗಾರ್ಗಹ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ ಮುಖ್ಯ ಪ್ರಶ್ನೆ ಬಂದು, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪರಮಾಣುವಿನ ರಚನೆಯ ಮಾದರಿಯನ್ನು ಮೊದಲು ಪ್ರಸ್ತಾಪಿಸಿದ ವ್ಯಕ್ತಿ. ಹಾಗಿದ್ರೆ ಪರಮಾಣುವಿನ ರಚನೆ ಏನಿದೆ ಅಲ್ಲ, ಅದಕ್ಕೆ ಕುರಿತಾದಂತಹ ಅದರ ಮಾದರಿಯನ್ನ ಮೊದಲು ಪ್ರಸ್ತಾಪಿಸಿದಂತಹ ವ್ಯಕ್ತಿ ಯಾರು? ಆಪ್ಷನ್ ಎ ಡಾಲ್ಟನ್. ಡಾಲ್ಟನ್ ತಪ್ಪಾದ ಉತ್ತರ. ಯಾಕಂದ್ರೆ ಡಾಲ್ಟನ್ ಪರಮಾಣು ಉಪಪರಮಾಣುವಿನ ಬಗ್ಗೆ ಮಾತಾಡಿರ್ಲಿಲ್ಲ, ಅಲ್ಲಿ ಪರಮಾಣುವಿನ ರಚನೆಯ ಮಾದರಿಯನ್ನು ಅವರು ತಂದಿಲ್ಲ. ಆಪ್ಷನ್ ಬಿ ನೀಲ್ಸ್ ಬೋರ್. ಇಲ್ಲ, ನೀಲ್ಸ್ ಬೋರ್ ಆಮೇಲೆ ಬಂದವರು. ಆಪ್ಷನ್ ಸಿ ಜೆ ಥಾಮ್ಸನ್. ಎಸ್, ಸರಿಯಾದ ಉತ್ತರ ಜೆ ಥಾಮ್ಸನ್. ಜೆ ಥಾಮ್ಸನ್ ಕಲ್ಲಂಗಡಿ ಹಣ್ಣಿನ ಮಾದರಿ ಏನಿತ್ತಲ್ಲ, ಅದು ಮೊದಲು ಬಂದಂತಹ ಮಾದರಿ ಆಗಿದೆ. ಜೆ ಥಾಮ್ಸನ್ ಆ ಮಾದರಿಯನ್ನ ತಂದವರು. ಸೊ ಅಕಾರ್ಡಿಂಗ್ ಟು ಆ ಮಾದರಿ ಏನಿತ್ತು, ಕಲ್ಲಂಗಡಿ ಹಣ್ಣಿನಲ್ಲಿರುವಂತಹ ಕೆಂಪು ತಿರುಳು ಏನಿರ್ತದಲ್ಲ, ಖಾದ್ಯ ಭಾಗ, ಅದು ಧನ ಅಯಾನು ತರ ಆಗಿರುತ್ತೆ ಅಲ್ವಾ. ಧನ ಅಯಾನುಗಳು ಆಟಮ್ ನಲ್ಲಿ ಆ ರೀತಿಯಾಗಿ ಆಕ್ಯುಪೈ ಮಾಡಿರುತ್ತೆ. ಅದೇ ತರ ಋಣಾಯಾನುಗಳು ಅಥವಾ ಇಲೆಕ್ಟ್ರಾನ್ಗಳು ಅಂತ ಏನ್ ಹೇಳ್ತಾರೆ, ಅವು ಹೇಗೆ ಕಲ್ಲಂಗಡಿನಲ್ಲಿ ಬೀಜ ಹುದುಕೊಂಡಿರ್ತದೆ, ಅದೇ ತರ ಇಲೆಕ್ಟ್ರಾನ್ಗಳು ಆ ಪರಮಾಣುವಿನಲ್ಲಿ ಇರ್ತದೆ ಅಂತ ಹೇಳಿದ್ರು ಜೆ ಥಾಮ್ಸನ್. ಅದು ಮೊದಲ ಮಾದರಿ. ಆಪ್ಷನ್ ಡಿ ರುದರ್ಫೋರ್ಡ್, ಇದು ತಪ್ಪಾದ ಉತ್ತರ. ಜೆ ಥಾಮ್ಸನ್ ಆದ್ಮೇಲೆ ರುದರ್ಫೋರ್ಡ್ ಬರ್ತಾರೆ. ಹಾಗಾಗಿ ಸರಿಯಾದ ಉತ್ತರ ಜೆ ಥಾಮ್ಸನ್. ಜೆ ಥಾಮ್ಸನ್ ಸರಿಯಾದ ಉತ್ತರ. ಥ್ಯಾಂಕ್ ಯು.